ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಅಧಿವೇಶನ ಒಂದು ನಡೀತಾ ಇದೆ. ಸೊ ಅಧಿವೇಶನದಲ್ಲಿ ನಮ್ಮ ಆರೋಗ್ಯ ಇಲಾಖೆ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಒಂದು ಶಾಕಿಂಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಏನಂತಂದರೆ, ಆರೋಗ್ಯ ಇಲಾಖೆಯಲ್ಲಿ ಏನು NHM ಅಡಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಆ ಒಂದು ಗುತ್ತಿಗೆ ನೌಕರರ ಖಾಯಂ ಮಾಡಲು ಅವಕಾಶ ಇಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಅಂದರೆ ಈಗಾಗಲೇ ಹೋರಾಟಗಳನ್ನು ಮಾಡಿದ್ರು. ಏನಂತಂದರೆ, ನಾವು ಖಾಯಂ ಮಾಡ್ಕೊಳ್ರಿ, NHM ಅಡಿಯಲ್ಲಿರೋರನ್ನ ಪರ್ಮಿಟ್ ಮಾಡ್ಕೊಳ್ರಿ ಅಂಥೇಳಿ. ಸೊ ಅದಕ್ಕೆ ಸಂಬಂಧಿಸಿದಂಥ ಒಂದು ಸ್ಟೇಟಸನ್ನು ಇಲ್ಲಿ ಅಪ್ಡೇಟ್ ಮಾಡಿರುವಂಥದ್ದು. ಇದು ಇವತ್ತು ಬಂದಿರುವಂಥ ಒಂದು ಮಾಹಿತಿ ನೋಡ್ತಾ ಇದ್ದೀರಿ ಸ್ಕ್ರೀನಲ್ಲಿ. ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಅಡಿಯಲ್ಲಿ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳನ್ನು ಖಾಯಂ ಮಾಡಲು ಅವಕಾಶವಿಲ್ಲ. ಅಂದರೆ ಈಗಾಗಲೇ ಹೋರಾಟ ನಡೆಯಿತು. ಕೋವಿಡ್ ನಂತರ ಭಾಳಷ್ಟು ಹೋರಾಟಗಳನ್ನು ಮಾಡಿದ್ರು, ನಮಗೆ ಪರ್ಮಿಟ್ ಮಾಡ್ಕೊಳ್ರಿ ಅಂಥೇಳಿ. ಅಟ್ಲೀಸ್ಟ್ ಒಳಗುತ್ತಿಗೆಯವ್ರನ್ನಾದರೂ ಪರ್ಮಿಟ್ ಮಾಡ್ಕೊಳ್ರಿ ಅಂತ ಹೋರಾಟ ಮಾಡಿದರು. ಆದರೆ ಈಗ ಅವ್ರು ಹೇಳ್ತಾ ಇದ್ದಾರೆ ಏನಂತಂದರೆ, ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಮುಂದುವರೆದು ನೋಡಿ, ಆದರೆ 15% ವೇತನ ಹೆಚ್ಚಳ ಮಾಡಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ವಿಧಾನಸಭೆ ತಿಳಿಸಿದರು. ವಿಧಾನಸಭೆಯಲ್ಲಿ ಅವರು ಮಾಹಿತಿ ಕೊಟ್ಟರಂತೆ. ಪ್ರಶ್ನೋತ್ತರ ವೇಳೆಯಲ್ಲಿ ಉಡುಪಿ ಕ್ಷೇತ್ರದ ಶಾಸಕ ಯಶ್ಪಾಲ್ ಸುವರ್ಣ ಅವರ ಪ್ರಶ್ನೆ ಉತ್ತರಿಸಿದ ಅವರು, NHM ಅಭಿಯಾನದ ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ಗುತ್ತಿಗೆ ಆಧಾರದ ಮೇಲೆ ಸಿಬ್ಬಂದಿ ನೇಮಕವಾಗಿದ್ದು, ಅಭಿಯಾನ ಮುಕ್ತಾಯವಾದರೆ ನೇಮಕಾತಿಯು ಮುಕ್ತಾಯವಾಗಲಿದೆ. ದೇವರೇ ಕಾಪಾಡಬೇಕು. ಅಂದರೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಇವರು ಏನು ರಾಷ್ಟ್ರೀಯ ಅಭಿಯಾನ NHM ಏನಿದೆಯಲ್ಲ, ನ್ಯಾಷನಲ್ ಹೆಲ್ತ್ ಮಿಷನ್, ಅದೇನಾದರೂ ಕ್ಲೋಸ್ ಆದರೆ ನೇಮಕಾತಿನೂ ಕ್ಲೋಸ್ ಅಂತೆ. ಅಂದರೆ ಅವರೆಲ್ಲ ರೋಡಿಗೆ ಬಂದಂಗೆ ಲೆಕ್ಕ ಆಯ್ತಿದ್ದು. ಓಕೆ, ಅಂದರೆ ಅಭಿಯಾನ ಮುಕ್ತಾಯವಾದರೇನು ನೇಮಕಾತಿನೂ ಮುಕ್ತಾಯ ಆಗೋದಿಲ್ಲ ಅಂತ ಹೇಳಿದಾರಂತೆ. ಓಕೆ, ತುಂಬ ಕಷ್ಟ ಇದೆ. ಮತ್ತು ಮುಂದುವರೆದು ಏನೇನೋ ಹೇಳ್ತಾ ಇದ್ದಾರೆ, ಇದು ನಮ್ಗೆ ಸಂಬಂಧ ಇಲ್ಲ. ಬಟ್ ಇದು ಏನಂದರೆ, ಈಗಾಗಲೇ ಜಾಬ್ ಮಾಡ್ತಿರುವಂಥ, ಇನ್ಕ್ಲೂಡಿಂಗ್ ನಾನು ಕೂಡ NHM ಅಡಿಯಲ್ಲಿ ಮಾಡ್ತಾಯಿದ್ದೆ. ಬಟ್ ಇದು ತುಂಬ ಶಾಕಿಂಗ್ ಆಗಿದೆ ಇದು. ಯಾಕಂತಂದರೆ ಪರ್ಮನೆಂಟ್ ತುಂಬ ಹೋಪ್ ಇಟ್ಕೊಂಡು ಕೂತಿದ್ರು. ವಯಸ್ಸಾದವರು ಅಂಥವ್ರು, ತುಂಬ ವರ್ಷದಿಂದ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಏನಾದರೂ ಒಂದು ಹೆಲ್ಪ್ ಆಗುತ್ತಪ್ಪ ಅಂಥೇಳಿ. ಅಂಥವ್ರಿಗಿಂತೂ ಇದು ದೊಡ್ಡ ಶಾಕಿಂಗ್ ಅಂತ ಹೇಳ್ಬೋದು. ಯಾಕಂದರೆ NHM ಅಡಿಯಲ್ಲಿ 10 ವರ್ಷ ಮಾಡಿದವ್ರಿಗೆ ಪರ್ಮನೆಂಟ್ ಆಗುತ್ತವೆ ಅಂತೇಳಿ ಭಾಳಷ್ಟು ಆಸೆಗಳನ್ನ ಇಟ್ಕೊಂಡು ಕುಂತಿರುವಂಥ ಅಭ್ಯರ್ಥಿಗಳಿಗೆ ಕೂಡ ಇದೊಂದು ದುಃಖದ ಸಂಗತಿ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇಲ್ಲಿ ಏನಂತಂದರೆ, ಸೊ ಅದು ಏನು ಇದು ಮುಗಿದ್ರೆ ಏನು ಇದೊಂದು ಶಾಕಿಂಗ್ ಕೊಟ್ಟಿರೋದೇನೆಂದರೆ, ಈ ಒಂದು NHM ಅಭಿಯಾನ ಈ ಕಾರ್ಯಕ್ರಮ ಮುಗಿದ್ರೆ ನೇಮಕಾತಿನೂ ಮುಕ್ತಾಯ ಅಂತ ಹೇಳ್ತಾ ಇದ್ದಾರಲ್ಲ, ಇದು ಕೂಡ ಒಂದು ಶಾಕಿಂಗ್ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಿಸಿದಂತೆ ಏನು ರಿಯಾಕ್ಟ್ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇದ್ದೀರಿ. ನಾರಾಯಣ ಅನ್ನೋರು, ಗುತ್ತಿಗೆ ನೌಕರರು ಗುತ್ತಿಗೆ ಸಚಿವರು ನೇಮಿಸಿಕೊಂಡರೆ ಸರ್ಕಾರಕ್ಕೆ ಸಾಕಷ್ಟು ಹಣ ಉಳಿಸಬಹುದು. ಇವರು ರಿಯಾಕ್ಟ್ ಮಾಡಿರುವಂಥದ್ದು, ಈ ಒಂದು ಆರ್ಟಿಕಲ್ಗೆ ರಿಯಾಕ್ಟ್ ಮಾಡಿರುವಂಥದ್ದು. ಗುತ್ತಿಗೆ ಕೆಲಸ ಅಂತ ಗೊತ್ತಿದೆ, ಕೆಲಸಕ್ಕೆ ಸೇರೋದು ದೊಡ್ಡ ತಪ್ಪು. ಇವರು ಕೂಡ ಶಾಂತಲನ್ ಅವರು ತಮ್ಮ ವ್ಯಕ್ತವನ್ನು ಹೊರಹಾಕ್ತಾ ಇದ್ದಾರೆ. ಹಾಗೆ ಪ್ರಣಾಳಿಕೆ ಯಲ್ಲಿ ಹಾಕಿದ್ದು ಯಾಕೆ? ಬೇರೆ ರಾಜ್ಯದ ಇರುವ ಅವಕಾಶ ಕರ್ನಾಟಕದಲ್ಲಿ ಇಲ್ಲ ಅಂದರೆ ನಿಮ್ಮನ್ನ ಯಾರು ನಂಬ್ತಾರೆ? ಇವರು ಪ್ರಣಾಳಿಕೆಯಲ್ಲಿ ಹಾಕಿದ್ರು ಪರ್ಮಿಟ್ ಮಾಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರದವರು, ಅದನ್ಯಾಕೆ ಹಾಕಿರಿ ಅಂತ ಇವರು ಕ್ವಶನ್ ಕೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಸೊ ಇಲ್ಲಿ ನೋಡ್ತಾ ಇದ್ದೀರಿ, ನಮ್ಮ ಪಕ್ಷದಲ್ಲಿ ಚುನಾವಣೆ ನಾಮಪತ್ರ ಕೊಡಿ, ನಿಮ್ಮ ಹಾಗೆ ಅವರು ಬದುಕಲಿ. ನಮ್ಮ ಪಕ್ಷದಲ್ಲಿ ಚುನಾವಣೆಗೆ ನಾಮಪತ್ರ ಕೊಡಿ, ನಿಮ್ಮ ಹಾಗೆ ಬದುಕಲಿ, ಏನೋ ಒಂದು ಹೇಳ್ತಾ ಇದ್ದಾರೆ. ಬಟ್ ವಾಟ್ ಎವರ್ ನಿಮ್ಮ ಅನಿಸಿಕೆ ಏನೋದನ್ನು ಕಾಮೆಂಟ್ಸ್ ಮುಖಾಂತರ ತಿಳಿಸಿ.